ದೀಪಾವಳಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದವು. ಆಗಲೇ ನಾಗಿ ಅಜ್ಜಿಗೆ ಎಲ್ಲಿಲ್ಲದ ಖುಷಿಯೋ ಖುಷಿ. ಹಲವು ವರ್ಷಗಳ ನಂತರ ಮಗ, ಸೊಸೆ, ಮೊಮ್ಮಗ ಊರಿಗೆ ಬರುತ್ತಿದ್ದಾರೆ. ಇದೇ ಆಕೆಯ ಅತಿಯಾದ ಖುಷಿಗೆ ಕಾರಣ. ನಾಗಿ ಅಜ್ಜಿ ಎಲ್ಲರ ಜೊತೆ ಕೂಡಿ ಹಬ್ಬ ಆಚರಿಸಿ ಅದೆಷ್ಟೋ ವರ್ಷಗಳೇ ಕಳೆದಿದ್ದವು. ಅಜ್ಜಿಯ ಗಂಡ ಸತ್ತು ಹೋಗಿ ವರ್ಷಗಳು ಉರುಳಿವೆ. ದೂರದ ಊರಿನಲ್ಲಿರುವ ಮಗ ತನ್ನ ಹೆಂಡತಿ ಮಗನನ್ನು ಕರೆದುಕೊಂಡು ಊರಿಗೆ ಬರುವುದು ಅಪರೂಪ. ಅಜ್ಜಿ ತನ್ನ ಆ ಪಟ್ಟ ಹಂಚಿನ ಮನೆಯ ಮುಂದಿನ ಚಾಪೆಯ ಮೇಲೆ ಕುಳಿತು ಅಕ್ಕಪಕ್ಕದ ಮನೆಯವರ ಸಡಗರ ಸಂಭ್ರಮವನ್ನು ಮೌನವಾಗಿಯೇ ನೋಡುತ್ತಾ ಕುಳಿತಿರುತ್ತಿದ್ದಳು. ಆಗ ಅವಳಿಗೆ ತನ್ನ ಮಗ ಚಿಕ್ಕವನಿರುವಾಗ ಎಲ್ಲರೂ ಒಟ್ಟಾಗಿ ಆಚರಿಸುತ್ತಿದ್ದ ಹಬ್ಬದ ನೆನಪಾಗುತ್ತಿತ್ತು. ಅಜ್ಜಿ ಈ ಬಾರಿ ಹಬ್ಬಕ್ಕೆ ತುಂಬ ತಯಾರಿ ಮಾಡಿಕೊಂಡಿದ್ದಳು. ಮನೆಯ ಒಳಗೆ ಹೊರಗೆಲ್ಲ ಧೂಳು ಕಸ ಕಡ್ಡಿಗಳನ್ನು ತೆಗೆದು ಸ್ವಚ್ಛಗೊಳಿಸಿದ್ದಳು. ಬಟ್ಟೆಗಳನ್ನು ತೊಳೆದು ಶುಚಿ ಮಾಡಿಟ್ಟಿದ್ದಳು. ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳನ್ನು ಪಕ್ಕದ ಅಂಗಡಿಯಿಂದ ಖರೀದಿಸಿ ತಂದಿದ್ದಳು. ಒಂದಷ್ಟು ಸಿಹಿ ತಿಂಡಿಗಳು ಸಿದ್ಧವಾಗಿದ್ದವು. ಹೊಸ ಹಣತೆಗಳು, ಗೂಡು ದೀಪವನ್ನು ಮರೆಯದೆ ತಂದಿದ್ದಳು ಅಜ್ಜಿ. ಆ ಗೂಡು ದೀಪವನ್ನು ಮನೆಯ ಮುಂದೆ ನೇತು ಹಾಕಲು ಪಕ್ಕದ ಮನೆಯ ಕಿಟ್ಟಿ ಅಜ್ಜಿಯ ನೆರವಿಗೆ ಬಂದ. ಈ ಕಿಟ್ಟಿ ಆಗಾಗ ಅಜ್ಜಿಯ ಸಹಾಯಕ್ಕೆ ಬರುತ್ತಿದ್ದ ಸ್ಕೂಲಿಗೆ ಹೋಗುವ ಹುಡುಗ. ಕಿಟಿಕಿಯ ತಂದೆ ತಾಯಿ ಇಬ್ಬರು ಬೇರೆ ಬೇರೆ ಮನೆಗಳಿಗೆ ಮನೆ ಕೆಲಸಕ್ಕೆಂದು ಹೋಗುತ್ತಾರೆ. ಅವರಿಗಂತೂ ಹಬ್ಬಕ್ಕೂ ರಜೆ ಹಾಕಲು ಆಗುತ್ತಿರಲಿಲ್ಲ. ಈ ಸಲವಾದರೂ ರಜೆ ಹಾಕಿ ಸಿಹಿ ತಿನಿಸು ಮಾಡಿ, ಹೊಸ ಬಟ್ಟೆ ಕೊಡಿಸಿ, ಪಟಾಕಿ ಕೊಡಿಸಿ, ಗೂಡು ದೀಪ ಹಾಕೋಣ. ಹೀಗೆ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಕಿಟ್ಟು ಹಠ ಮಾಡುತ್ತಲೇ ಇದ್ದ. ಎಷ್ಟೋ ಸಲ ಈ ಅಜ್ಜಿಯೇ ಕಿಟ್ಟಿಯನ್ನು ಸಮಾಧಾನ ಮಾಡಿದ್ದಳು. ಅಂತೂ ಹಬ್ಬದ ದಿನ ಬಂದೇ ಬಿಟ್ಟಿತು. ನಾಗಿ ಅಜ್ಜಿಯ ಮಗ, ಸೊಸೆ, ಮೊಮ್ಮಗನು ಊರಿಗೆ ಬಂದಿಳಿದಿದ್ದರು. ಅವರು ತಮ್ಮದೇ ಆದ ರೀತಿಯಲ್ಲಿ ಹಬ್ಬದ ಆಚರಣೆ ಮಾಡುತ್ತಿದ್ದರು. ದೀಪಗಳು ಬೆಳಗಿದ್ದವು. ಹೊಸ ಬಟ್ಟೆಯ ಘಮ, ರುಚಿಯಾದ ಅಡುಗೆಯ ಪರಿಮಳ ಮನೆಯೆಲ್ಲ ತುಂಬಿಕೊಂಡಿತು. ಮಗ ಸೊಸೆ ಆಗಾಗ ತೆಗೆಯುವ ಸೆಲ್ಫಿಗೂ ಅಜ್ಜಿ ತನ್ನ ಬೊಚ್ಚು ಬಾಯಿ ನಗೆ ಆಡುತ್ತಾ ಪೋಸು ಕೊಡುತ್ತಿದ್ದಳು. ಆದರೂ ಅಜ್ಜಿಗ್ಯಾಕೋ ಸಮಾಧಾನವೇ ಇಲ್ಲ. ಅಜ್ಜಿಗೋ ತನ್ನ ಮೊಮ್ಮಗ ಸಮರ್ಥನ ಜೊತೆಗೆ ಖುಷಿ ಖುಷಿಯಾಗಿ ಹಬ್ಬವನ್ನು ಸಂಭ್ರಮಿಸುವ ಆಸೆ. ಆದರೆ ಸಮರ್ಥನಿಗೆ ಅದರಲ್ಲಿ ಅಂಥ ಆಸಕ್ತಿಯೇ ಇರಲಿಲ್ಲ. ಆತ ಮೊಬೈಲ್ ಒಂದನ್ನು ಹಿಡಿದುಕೊಂಡು ಯಾವುದೋ ಆಟ, ಬಗೆಬಗೆಯ ಫೋಟೋ, ವಿಡಿಯೋಗಳನ್ನು ನೋಡುತ್ತಾ ಕುಳಿತಿದ್ದ. ಅಜ್ಜಿ ಆಸೆಗಣ್ಣುಗಳಿಂದ ಮತ್ತೆ ಆತನ ಕಡೆಗೆ ನೋಡುತ್ತಲೇ ಇದ್ದಳು. ಮನೆಯ ಮೂಲೆಯ ಕಪಾಟಿನೊಳಗೆ ಇಟ್ಟಿದ್ದ ಸಣ್ಣ ಚೀಲದೊಳಗೆ ಒಂದಿಷ್ಟು ಸುರುಸುರು ಬತ್ತಿ, ಹೂದಾನಿ, ನೆಲಚಕ್ರ ಇತ್ಯಾದಿ ಪಟಾಕಿಗಳಿದ್ದವು. ಅದನ್ನು ತನ್ನ ಮೊಮ್ಮಗನಿಗೆ ಕೊಡಲು ಕಾಯುತ್ತಿದ್ದಳು ಅಜ್ಜಿ. ನಂತರ ನಾನು ಆತನ ಜೊತೆಗೆ ಅದನ್ನೆಲ್ಲ ಹಂಚಿ ಸಂತೋಷ ಪಡೆಯಬೇಕೆಂದು ಅಂದುಕೊಂಡಿದ್ದಳು.
ಆದರೆ ಅದಾವುದೋ ನಡೆಯುವಂತೆಯೇ ಕಾಣದೆ ಬೇಸರಗೊಂಡಳು ಅಜ್ಜಿ. ಸಂಜೆ ಆವರಿಸಿದ್ದಂತೆ ನಿಧಾನಕ್ಕೆ ಆ ಪಟಾಕಿಯ ಚೀಲವನ್ನು ಕೈಗೆತ್ತಿಕೊಂಡು, ಜೊತೆಗೆ ಸ್ವಲ್ಪ ಸಿಹಿ ತಿನಸನ್ನು ತಟ್ಟಿಕೊಂಡು ಕಿಟ್ಟಿಯ ಮನೆಯತ್ತ ಹೆಜ್ಜೆ ಹಾಕಿದಳು ನಾಗಿ ಅಜ್ಜಿ. ಅಲ್ಲಿ ತನ್ನ ತಂದೆ ತಾಯಿ ಬರುವುದನ್ನೇ ಕಾದು ಕಾದು ಬಸವಳಿದ ಮುಖ ಹೊತ್ತು ಕುಳಿತಿದ್ದ ಕಿಟ್ಟಿ ಅಜ್ಜಿ ತಾನು ತಂದಿದ್ದ ಆ ಪಟಾಕಿ ಸಿಹಿ ತಿಂಡಿಗಳನ್ನು ಕಿಟ್ಟಿಯ ಕೈಗಿತ್ತಳು. ಅದನ್ನು ನೋಡಿ ಕಿಟ್ಟಿಯ ಮುಖ ಒಮ್ಮೆಗೆ ಖುಷಿಯಿಂದ ಅರಳಿತು.